ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಅದ್ಭುತವಾಗಿರತಕ್ಕಂಥ ಪ್ರತಿಷ್ಠಾಪನೆಯ ಶುಭ ಮುಹೂರ್ತ ಕಳೆದಿದೆ. ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಈ ಒಂದು ರಾಮನ ಆ ಒಂದು ಮುಹೂರ್ತದಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಮ ಬಂದು ಪವಿತ್ರಗೊಳಿಸಿರ್ತಕ್ಕಂತಹ ಆಂಜನೇಯ ಅನ್ನುವಂಥವನು ಅವತಾರ ಮಾಡಿರ್ತಕ್ಕಂತಹ ಅಂಜನಾದ್ರಿಯ ಬೆಟ್ಟದಲ್ಲಿ ನಮ್ಮ ರಾಮಚಂದ್ರ ಅನವೇರಿಯವರ ಒಂದು ನೇತೃತ್ವದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕಾರ್ಯ ಇವತ್ತು ಆಗಿದೆ. ಅದು ಶ್ರೀ ಪ್ರಭು ರಾಮಚಂದ್ರನ 9 ಅಡಿ ಎತ್ತರದ ಪಂಚಲೋಹ ವಿಗ್ರಹ. ಇದನ್ನ ನೋಡಿಯೇ ನನಗೆ ಮೈಯೆಲ್ಲ ಒಂದು ರೀತಿ ರೋಮಾಂಚನ ಆಗ್ತಾ ಇದೆ. ರಾಮಚಂದ್ರ ಅವರ ಸಂಕಲ್ಪ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇದು ಈಗ ಅಂಜನಾದ್ರಿ ಹೇಗೆ ಪ್ರತಿಯೊಬ್ಬರಿಗೂ ಕೂಡ ಮೇಲೆಗಡೆ ಹೋಗಿ ಆಂಜನೇಯನ ದರ್ಶನ ಮಾಡುವುದು ಹೇಗೆ ಒಂದು ಸಂಪ್ರದಾಯವೋ ಇಲ್ಲಿ, ಹಾಗೆ ಮುಂದಿನ ದಿನದಲ್ಲಿ ಈ ರಾಮಚಂದ್ರ ಪ್ರಭುವಿನ ಈ ಒಂದು ಭವ್ಯವಾದಂತಹ ಮೂರ್ತಿಯ ದರ್ಶನವನ್ನು ಮಾಡುವುದು ಕೂಡ ಇಲ್ಲಿ ಒಂದು ಸಂಪ್ರದಾಯವಾಗಿ ಬೆಳೆಯುತ್ತೆ ಅನ್ನುವುದರಲ್ಲಿ ಯಾವುದೇ ಕೂಡ ಸಂಶಯ ಆಗುವಂತಹದ್ದಿಲ್ಲ. ನನಗೆ ಬಹಳ ಆನಂದವಾಗಿದೆ. ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ಕೂಡ ಭಾಗಿಯಾಗುವಂತೆ, ನಮ್ಮ ಕೈಯಿಂದಲೇ ಪ್ರಭುವಿನ ಪ್ರತಿಷ್ಠೆ ಆಗುವಂತೆ
ತಾವೆಲ್ಲ ಅವಕಾಶವನ್ನು ಕೊಟ್ಟಿರುವುದಕ್ಕೆ ಆ ರಾಮಚಂದ್ರನಿಗೆ ಅನಂತ ವಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಈ ರಾಮಚಂದ್ರನಿಂದ ಆ ರಾಮಚಂದ್ರನ ಸೇವೆಗೆ ನಾವು ಕಾರಣರಾದ್ವಿ. ಹಾಗಾಗಿ ರಾಮಚಂದ್ರ ನಿವೇದಿಯವರಿಗೆ ಭಗವಂತನ ಅವರ ಅಶ್ವವೇಗ ಅನ್ನುವಂಥದ್ದು ವೇಗವಾಗಿ ತನ್ನ ಶ್ರೇಯಸ್ಸನ್ನು ಈ ಮೂಲಕ ಆಶೀರ್ವದಿಸುತ್ತೇನೆ.